ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ 8ನೆಯ ತರಗತಿಯ ಇಂಗ್ಲೀಷ್ನಲ್ಲಿ ಬರ್ತಕ್ಕಂತಹ ಸಿ ವಿ ರಾಮನ್ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ಇವತ್ತು ನಾವು ನೋಡೋಣ. ಓಕೆ, ಈ ವಿಡಿಯೋದಲ್ಲಿ ಪಾಠದ ಪ್ರಶ್ನೋತ್ತರಗಳ ಜೊತೆಗೆ C1 C2 C3 ಇಂದ ಹಿಡ್ಕೊಂಡು ಆ್ಯಸ್ ವೆಲ್ ಆ್ಯಸ್ vocabulary also completed in this video. Vocabulary V8 ವರೆಗೂ, V1 ಇಂದ V8 ವರೆಗೂ ಎಲ್ಲ ಬಿಟ್ಟ ಸ್ಥಳಗಳಿರ್ಬೋದು, ನಿಮಗೆ ಹೊಂದಿಸಿ ಬರೆಯಿರಿ ಇರ್ಬೋದು ಅಥವಾ ಫ್ರೇಸಸ್ ಇರ್ಬೋದು, ಎಲ್ಲವನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಹಾಗೆ ಪ್ರಶ್ನೋತ್ತರಗಳನ್ನ ಕೇವಲ ಹೇಳ್ತಾ ಇಲ್ಲ, ನಾನಿಲ್ಲಿ ನಿಮಗೆ ಹಾಗೆ ತೋರಿಸ್ತಾ ಇಲ್ಲ, ಪ್ರಶ್ನೋತ್ತರಗಳನ್ನ ಓದ್ತಾ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಜೊತೆಗೆ ಹೇಳ್ತಾ ಇದ್ದೀನಿ. ಆ್ಯಸ್ ವೆಲ್ ಆ್ಯಸ್ vocabulary ಕಂಪ್ಲೀಟಾಗಿ ಬಿಡಿಸಿ ತೋರಿಸ್ತಾ ಇದ್ದೇನೆ. ಹೇಗೆ ಬರಿಬೇಕು, ಯಾವ ಥರ ಬರಿಬೇಕು, vocabulary ಅಂದರೆ ಏನಿರುತ್ತೆ, ನೀಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ಡಿಯರ್ ಸ್ಟೂಡೆಂಟ್ಸ್, don't skip anywhere this video. Please watch this video until the end. And as well as please write these all notes in your fair neatly and carefully. And keep study regularly. And let's begin. And here I am requesting to you, ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ಭೇಟಿ ಕೊಟ್ಟಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ನೋಟ್ಸ್ಗಳು ನಿಮಗೆ ಪಾಠ ಪದ್ಯಗಳ ವಿವರಣೆ ಬಂದು ತಲುಪುತ್ತೆ. ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ, ಗ್ರಾಮರ್ ನೋಟ್ಸ್ಗಳು ಕೂಡ ಮಿಸ್ ಆಗಲ್ಲ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಆಫ್ಟರ್ ದ್ಯಾಟ್ ವಾಚಿಂಗ್ ದಿಸ್ ವಿಡಿಯೋ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಸಿ ವಿ ರಾಮನ್ ಪಾಠದ ಪ್ರಶ್ನೋತ್ತರಗಳು ನೋಡಿ. C1ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು 5 ಇದೆ. ನೋಡಿ, ಹೂ ವರ್ ರಾಮನ್ಸ್ ಪೇರೆಂಟ್ಸ್. ನೋಡಿ, ರಾಮನ್ ಅವ್ರದ್ದು, ಸಿ ವಿ ರಾಮನ್ ಅವರ ಪೇರೆಂಟ್ಸ್ ಯಾರು ಅಂತ ಕೇಳಿದ್ದಾರೆ. ಹೂಸ್ ದ್ಯಾಟ್? ಚಂದ್ರಶೇಖರ್ ಅಯ್ಯರ್ ಆ್ಯಂಡ್ ಪಾರ್ವತಿ ಅಮ್ಮಾಳು ವರ್ ಪೇರೆಂಟ್ಸ್, ರಮನ್ಸ್ ಪೇರೆಂಟ್ಸ್. ರಮನ್ ಪೇರೆಂಟ್ಸ್ ಅವರ ತಂದೆ ತಾಯಿಗಳು ಯಾರಾಗಿದ್ದರು, ಅವರ ಹೆಸರು ಬರಿಬೇಕು. ತಂದೆ ತಾಯಿ ಹೆಸರು ಪಾರ್ವತಿ ಮತ್ತು ಚಂದ್ರಶೇಖರ್. ಆ್ಯಂಡ್ ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ, ವೈ ವಾಸ್ ರಮನ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ. ರಾಮನ್ ಅವರು ಏನಕ್ಕೆ ಸ್ಕೂಲ್ಗೆ ರೆಗ್ಯುಲರಾಗಿ ಹೋಗೋಕ್ಕಾಗಲಿಲ್ಲ ಅಂತ ಕೇಳಿದ್ದಾರೆ. ಹೋಗಲಿಕ್ಕೆ ಏನಕ್ಕೆ ಅವರು ಅಶಕ್ತರಾಗಿದ್ದರು ಅಂತ ನೋಡಿ. ರಮನ್ ನೋಡಿ ಯಾಕೆ ಅಂತಂದರೆ, ಸಿ ವಿ ರಾಮನ್ ಅಂತ ಬರೆದ್ರೂ ಬರುತ್ತೆ, ರಮನ್ ಅಂತ ಬರೆದ್ರೂ ಬರುತ್ತೆ. ರಮನ್ ಆಫ್ಟನ್ ಫೆಲ್ ಸಿಕ್ ಅಂದರೆ ನಿಮಗೆ ನಾನು ಪಾಠದಲ್ಲಿ ಹೇಳಿದ್ದೀನಿ, ಅವ್ರಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಅಂತ. ಫೀಲ್ ಸಿಕ್. ಸೊ ಹಿ ವಾಸ್ ನಾಟ್ ಏಬಲ್ ಟು ಅಟೆಂಡ್ ದ ಸ್ಕೂಲ್ ರೆಗ್ಯುಲರ್ಲಿ. ಅವ್ರಿಗೆ ಅನಾರೋಗ್ಯದ ಕಾರಣದಿಂದ ರೆಗ್ಯುಲರಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ. ನೆಕ್ಸ್ಟ್ 3rd ಕ್ವೆಶನ್ ನೋಡಿ, ವೇರ್ ಡಿಡ್ ಹಿ ಕಂಪ್ಲೀಟ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಅಂತ ಕೇಳಿದ್ದಾರೆ. ಅವರು ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ನ ರಮನ್ ಅವರು ಎಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂತ. ರಾಮನ್ ಅವರು ನೋಡಿ, ಎಲ್ಲಿ ಅಂದರೆ ಹಿ ಕಂಪ್ಲೀಟೆಡ್ ಹೀಸ್ ಇಂಟರ್ಮೀಡಿಯೇಟ್ ಎಕ್ಸಾಮಿನೇಷನ್ ಫ್ರಮ್ ಹಿಂದೂ ಕಾಲೇಜಲ್ಲಿ. ಅವರ ತಂದೆಯೂ ಕೂಡ ಅಲ್ಲೇ ಪ್ರೊಫೆಸರ್ ಆಗಿದ್ದರು ಫಿಸಿಕ್ಸ್ ವಿಷಯದಲ್ಲಿ ಅಲ್ವಾ. ಸೊ ಅವರು ಕೂಡ ಅಲ್ಲೇ ಕಂಪ್ಲೀಟ್ ಮಾಡಿದ್ರು. ಇನ್ನು ನೆಕ್ಸ್ಟ್ 4th ನೋಡಿ ಏನಿದೆ, ವಾಟ್ ಸಬ್ಜೆಕ್ಟ್ಸ್ ಡಿಡ್ ಹೀಸ್ ರಿಲೇಟಿವ್ ಅಡ್ವೈಸ್ ಹಿಮ್ ಟು ಟೇಕ್ ಫಾರ್ ಬಿ ಎ ಡಿಗ್ರಿನಲ್ಲಿ ಅವ್ರಿಗೆ ಯಾವ ಸಬ್ಜೆಕ್ಟ್ಗಳನ್ನ ತಗೊಳ್ಳಿಕ್ಕೆ ಅವ್ರ ರಿಲೇಟಿವ್ಸ್ ಅಡ್ವೈಸ್ ಮಾಡ್ತಾರೆ ಅಂತಂದರೆ ನೋಡಿ, ರಮನ್ಸ್ ರಿಲೇಟಿವ್ಸ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಹಿಸ್ಟರಿ ಆ್ಯಂಡ್ ಎಕನಾಮಿಕ್ಸ್. ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ತಗೋ, ಸೈನ್ಸ್ ಟಫ್ ಆಗ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ 5th ಕ್ವೆಶನ್ ನೋಡಿ ಏನಿದೆ ಅಂತ. ವೈ ಕುಡ್ ನಾಟ್ ರಾಮನ್ ಗೋ ಟು ದ ಯುನೈಟೆಡ್ ಕಿಂಗ್ಡಮ್ ಫಾರ್ ಹೈಯರ್ ಸ್ಟಡಿಗೋಸ್ಕರ ಅವರು ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಹೋಗೋಕ್ಕಾಗಿಲ್ಲ. ಏನಕ್ಕೆ ಅಂತ ಕೇಳ್ತಿದ್ದಾರೆ.
Raman's health broke down, so he could not go to the United Kingdom for higher studies. ಓಕೆ, ಅವರ ಅನಾರೋಗ್ಯದ ಕಾರಣದಿಂದ ಹಗಲೆಲ್ಲ ಪದೇ ಪದೇ ಅವರ ಅನಾರೋಗ್ಯ ಕಾಡ್ತಾ ಇತ್ತು, ಹಾಸಿಗೆ ಹಿಡಿತಾ ಇದ್ದರು ಅನಾರೋಗ್ಯದಿಂದ, ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿಗೆ C1 ಕ್ವಶನ್ ಆನ್ಸರ್ಸ್ಗಳು ಕಂಪ್ಲೀಟ್ ಆಯಿತು. ಹೀಗೆ ನೀವು ಓದ್ತಾನೆ ಬರೀಬೇಕು ಮತ್ತು ಬೈ ಹ್ಯಾಟ್ ಹಾಕಬೇಕು. ಬೈ ಹ್ಯಾಟ್ ಮೀನ್ಸ್ ಓದ್ಬಿಟ್ಟು ಇದನ್ನು ನೀವು ಬರೆದು ತೆಗೆಯೋದು ಬಹಳ ಯೂಸ್ಫುಲ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಬರೆದು ತೆಗೀರಿ ದಯವಿಟ್ಟು, ಅಂದಾಗ ಮಾತ್ರ ನೆನಪು ಉಳಿತದೆ. ಓಕೆ, ಆ್ಯಂಡ್ ನೋಡಿ ನೆಕ್ಸ್ಟ್ C2ನಲ್ಲಿ ಯಾವ ಕ್ವಶನ್ ಇದೆ. ಫಸ್ಟ್ ಒನ್, ಹೌ ಲಾಂಗ್ ಡಿಡ್ ಹಿ ವರ್ಕ್ ಆ್ಯಟ್ ಕಲ್ಕತ್ತಾ ಯೂನಿವರ್ಸಿಟಿ? ಎಷ್ಟು ವರ್ಷಗಳ ಕಾಲ ಅವರು ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ರಾಮನ್ ವರ್ಕ್ಡ್ ಫಾರ್ 15 years ಆ್ಯಟ್ ದ ಕಲ್ಕತ್ತಾ ಯೂನಿವರ್ಸಿಟಿ. 15 ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡ್ತಾರೆ, C.V. ರಾಮನ್ ಅವರು. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಆ್ಯಂಡ್ ಟೇಕ್ ಅ ಸೆಕೆಂಡ್ ಕ್ವಶನ್. ಓಕೆ, ಲುಕ್ ಆಟ್ ಹಿಯರ್ ಎವ್ರಿಬಡಿ, ಡಿಯರ್ ಸ್ಟೂಡೆಂಟ್ಸ್. ವಾಟ್ ಮೇಡ್ ರಾಮನ್ ಗಿವ್ ಅಪ್ ದ highly paid post of ಸ್ಪೆಷಲ್ ಅಕೌಂಟೆಂಟ್ ಜನರಲ್? ನೋಡಿ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಸೆಕೆಂಡ್ ಕ್ವಶನ್ C2ನಲ್ಲಿ. ಓಕೆ, ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. C2ನಲ್ಲಿ ಇರ್ತಕ್ಕಂತಹ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ನೋಡಿ. ಆಟ್ ದ್ಯಾಟ್ ಟೈಮ್ ರಾಮನ್ ವಾಸ್ ಆಫರ್ಡ್, ಅವ್ರಿಗೊಂದು ಆಫರ್ ಬಂದಿತ್ತು. ರಾಮನ್ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಅ ಪ್ರೊಫೆಸರ್ ಆ್ಯಟ್ ಕಲ್ಕತ್ತಾ ಯೂನಿವರ್ಸಿಟಿ. ಇದನ್ನು ಹೀಗೂ ಬರಿಬೋದು. ಆ್ಯಂಡ್ ಇನ್ನೊಂದು ಆನ್ಸರ್ ಈ ಥರನೂ ಬರಿಬೋದು. ಆ್ಯಕ್ಚುಲಿ ಇಟ್ ಈಸ್ ಮೈ ಸಜೆಷನ್. ಓಕೆ, ನಾನು ನಿಮಗೆ ಹೇಳೋದಾದರೆ ಇಲ್ಲಿ ಇದೆ ನೋಡಿ, ಇದನ್ನು ಆನ್ಸರ್ ಬರೀರಿ ಸೆಕೆಂಡ್ ಕ್ವೆಶನ್ಸ್ಗೆ. ಓಕೆ, ನಾನು ಹೇಳ್ತಾ ಇದ್ದೀನಿ, ಕೆಲವು ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ತುಂಬ ದೊಡ್ಡ ಕ್ವಶನ್ ಆನ್ಸರ್ ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಸೊ ದ್ಯಾಟ್ ಯಾವುದೂ ಕಷ್ಟ ಇಲ್ಲ, ಎಲ್ಲ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟಿದ್ದಲ್ವ. ಈವನ್ ಈ ಭಾಷೆಗಳಿರ್ಬೋದು, ಅಕ್ಷರಗಳಿರ್ಬೋದು, ಈವನ್ TV, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ನೀವು ಯೂಸ್ ಮಾಡ್ತಕ್ಕಂತಹ ಪ್ರತಿಯೊಂದು ವಸ್ತುಗಳನ್ನೂ ಕೂಡ, ನೀವು ಮಾತಾಡೋ ಭಾಷೆ ಇರ್ಬೋದು, ಅವುಗಳ ಅಕ್ಷರಗಳಿರ್ಬೋದು, ಎಲ್ಲನೂ ಕಂಡು ಹಿಡಿದಿದ್ದು ಮನುಷ್ಯನೇ. ಮನುಷ್ಯ ಹುಟ್ಟಿದ ಮೇಲೇ ಭೂಮಿ ಮೇಲೆ ಎಲ್ಲ ಹುಟ್ಟಿರೋದು ಅಲ್ವಾ. ಹಾಗಾಗಿ ಮನುಷ್ಯನಿಗಿಂತ ಮುಂದೆ ಯಾವುದೂ ಇಲ್ಲ. ಬಟ್ ವೆನ್ ನೀವು ಯಾವಾಗ ಇಂಟ್ರೆಸ್ಟಿಂದ ಕಲಿತೀರಾ, ಇಂಟ್ರೆಸ್ಟಿಂದ ಓದೋದು, ಬರೆಯೋ, ಮಾತನಾಡೋ ಪ್ರಯತ್ನ ಮಾಡ್ತೀರೋ, ಡೆಫಿನೆಟ್ಲಿ ನಿಮಗೆ ಈಸಿ ಆಗ್ತಾ ಹೋಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮದಲ್ಲದೆ ಇರೋ ಭಾಷೆನ ಕಲಿಯೋವಾಗ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಅಂತ ಬಂದಾಗ ಅವುಗಳ ಮೇಲೆ ನಿಮಗೆ ಪ್ರೀತಿ ಇರಲಿ, ಜೊತೆಗೆ ಗೌರವ ಇರಲಿ. ಆವಾಗ ಮಾತ್ರ ನೀವು ಅದನ್ನು ಕಲೀಲಿಕ್ಕೆ ಸಾಧ್ಯ, ಸುಲಭವಾಗಿ, ತುಂಬ ಕಡಿಮೆ ಸಮಯದಲ್ಲೇ. ಓಕೆ, ಥರ್ಡ್ ಕ್ವೆಶನ್ ಸೆಕೆಂಡ್ ಒಂದು ಕ್ವೆಶನಿಗೆ. ಓಕೆ, ಇದು ಸೆಕೆಂಡ್ ಕ್ವೆಶನಿಗೆ ಆನ್ಸರ್. ಓಕೆ, ಹಿಯರ್ ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್. ವೇಟ್ ಫಾರ್ ಮಿನಿಟ್, ವೇಟ್ ಜಸ್ಟ್ ಅ ಮಿನಿಟ್. ಓಕೆ, ಸೊ ಇಲ್ಲಿ ಇದು ಸೆಕೆಂಡ್ ಅಂತ ಆಗಬೇಕು, ನಾನು 3 ಅಂತ ಬರೆದಿದ್ದೀನಿ. ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್. ಓಕೆ, ಈಗ ಕರೆಕ್ಟ್ ಆಯಿತು. ಓಕೆ, ನೋಡಿ, ಹಿಸ್ ಗ್ರೇಟ್ ಲವ್ ಫಾರ್ ಸೈನ್ಸ್ ಮೇಡ್ ಹಿಮ್ ಗಿವ್ ಅಪ್ ದ ಹೈಲಿ ಪೇಯ್ಡ್ ಪೋಸ್ಟ್ ಆಫ್ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ಈ ಥರ ಬರೀರಿ ಆನ್ಸರ್ನ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, C2ನಲ್ಲಿ ಬರ್ತಕ್ಕಂತಹ ಕ್ವೆಶನ್ಸ್ಗಳೇನಿದೆ ಅಂತಂದರೆ, ಓಕೆ, C1ನಲ್ಲಿ 5 ಕ್ವೆಶನ್ಸ್ ಇತ್ತು, 1 ಅಂಕಕ್ಕೆ ಬರುವಂಥದ್ದು. ಹಾಗೆ C2ನಲ್ಲಿ 2 ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು 3 ಇತ್ತು. ಇನ್ನು 3ನಲ್ಲಿ ಓಕೆ 3 or 4, 5 ಮಾರ್ಕ್ಸಿಗೆ ಬರ್ತಕ್ಕಂತಹ ಕ್ವೆಶನ್ಸ್ಗಳು ಹೇಳೋಕ್ಕಾಗಲ್ಲ, 2 ಮಾರ್ಕ್ಸಿಗೂ ಕೊಡ್ಬೋದು. ಮೇ ಬಿ, ಮೇ ನಾಟ್ ಬಿ, ಡಿಪೆಂಡ್ ಆನ್ ಟೀಚರ್ಸ್ ಮೇಲೆ. ಓಕೆ, ಡಿಪೆಂಡ್ ಆನ್ ಟೀಚರ್ಸ್. ಓಕೆ, ನೋಡಿ, C3ನಲ್ಲಿ ಬರ್ತಕ್ಕಂತಹ ಕ್ವೆಶನ್ಸ್. ಫಸ್ಟ್ ಒನ್ ಏನಿದೆ, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ರಾಮನ್ ಇವನ್ ಆ್ಯಸ್ ಅ ಬಾಯ್ ಹ್ಯಾಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್?
ಸಿ ವಿ ರಾಮನ್ ಅವ್ರಿಗೆ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಯಾಕೆ ಅಂತ ನೀವು ಹೇಳ್ತೀರಾ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೋಡಿ, ರಾಮನ್ ಶೋಡ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಸೈನ್ಸ್ ಫಾರ್ ಹೀಸ್ ಚೈಲ್ಡ್ಹುಡ್. ರಾಮನ್ ಅವ್ರಿಗೆ ಚೈಲ್ಡ್ಹುಡ್ಡಿಂದ ಅವ್ರಿಗೆ ಸೈನ್ಸಲ್ಲಿ ತುಂಬ ಆಸಕ್ತಿ ಇತ್ತು. ಹಿ ರೀಡ್ ಮೆನಿ ಸೈನ್ಸ್ ಬುಕ್ಸ್ ಆ್ಯಂಡ್ ಪರ್ಫಾರ್ಮ್ಡ್ ಎಕ್ಸ್ಪೆರಿಮೆಂಟ್ಸ್. ಅವರು ಸೈನ್ಸಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಓದ್ತಾ ಇದ್ರು, ಜೊತೆಗೆ ಎಕ್ಸ್ಪಿರಿಮೆಂಟ್ಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಓಕೆ, ನಾನು ಇಷ್ಟು ಬರೆದಿದ್ದೀನಿ. ಇದಕ್ಕೆ ಇನ್ನೂ ವಿಸ್ತಾರವಾಗಿ ಬರೆಯೋರಿದ್ರೆ ನೀವು ಗ್ರೇಟ್ ಸ್ಟೂಡೆಂಟ್ಸ್ ಇರ್ತಾರೆ. ಟೀಚರ್ ಗ್ರೇಟ್ ಅಂತಲ್ಲ, ಟೀಚರ್ನೂ ಮೀರಿಸುವಂತಹ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ. ಹಾಗಾಗಿ ನೀವು ಇದನ್ನು ಇನ್ನೂ ನಿಮ್ಮ ಸ್ವಂತ ವಾಕ್ಯದಲ್ಲಿ ಇನ್ನೂ ಚೆನ್ನಾಗಿ ಬರೆಯೋ ಪ್ರಯತ್ನ ಮಾಡ್ಬೋದು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡಿ. ವೈ ಡಿಡ್ ರಮನ್ಸ್ ರಿಲೇಟಿವ್ಸ್ ಆಸ್ಕ್ ರಾಮನ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್ಸ್? ಹೌ ಡಿಡ್ ರಾಮನ್ ರಿಯಾಕ್ಟ್ ಟು ಇಟ್? ನೋಡಿ, ಸಿ ವಿ ರಾಮನ್ ಅವ್ರಿಗೆ ಅವರ ರಿಲೇಟಿವ್ಸು ಆರ್ಟ್ಸ್ ತಗೋ ನೀನು ಸಬ್ಜೆಕ್ಟು ಅಂತ ಹೇಳ್ತಾರೆ. ಬಿ ಎ ಕಲಿತೀನಿ ಅಂತ ಹೇಳೋವಾಗ, ಬಿ ಎ ಕಾಲೇಜ್ ಅಡ್ಮಿಷನ್ ಮಾಡಿಸೋವಾಗ, ಆವಾಗ ರಾಮನ್ ಅವ್ರಿಗೆ ರಿಯಾಕ್ಷನ್ ಹೇಗಿರ್ತದೆ, ಅವ್ರದ್ದು ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನೋಡಿ ಉತ್ತರ ನೋಡಿ. ಹೀಸ್ ರಿಲೇಟಿವ್ಸ್ ಅಡ್ವೈಸ್ಡ್ ಹಿಮ್ ಟು ಟೇಕ್ ಅಪ್ ಆರ್ಟ್ಸ್ ಸಬ್ಜೆಕ್ಟ್. ಅವರ ಸಂಬಂಧಿಕರು, ಸಿ ವಿ ರಾಮನ್ ಅವ್ರ ಸಂಬಂಧಿಕರು ಆರ್ಟ್ಸ್ ಸಬ್ಜೆಕ್ಟ್ಸ್ ತಗೊಳ್ಳಿಕ್ಕೆ ಹೇಳ್ತಾರೆ. ಬಿಕಾಸ್, ಯಾಕಂದರೆ ದಿ ಥಾಟ್ ಸೈನ್ಸ್ ವಾಸ್ ಡಿಫಿಕಲ್ಟ್. ಅವ್ರ ವಿಚಾರ ಏನಾಗಿತ್ತು, ಸೈನ್ಸ್ ಸಬ್ಜೆಕ್ಟು ತುಂಬ ಡಿಫಿಕಲ್ಟ್ ಆಗಿರ್ತದೆ, ಕಷ್ಟ ಇರ್ತದೆ. ಹಾಗಾಗಿ ಬಟ್ ರಾಮನ್ ಡಿಡ್ ನಾಟ್ ಅಗ್ರಿ ಆ್ಯಂಡ್ ಕಂಟಿನ್ಯೂಡ್ ಟು ಸ್ಟಡಿ ಸೈನ್ಸ್. ಹಾಗಾಗಿ ಸೈನ್ಸ್ ತಗೋಬೇಡಪ್ಪ, ನೀನು ಆರ್ಟ್ಸಲ್ಲಿ ಎಕನಾಮಿಕ್ಸ್ ಹಿಸ್ಟ್ರಿ ತಗೋ ಅಂತ ಹೇಳ್ತಾರೆ. ಆದರೆ ರಾಮನ್ ಅವ್ರಿಗೆ ಚೈಲ್ಡ್ಹುಡ್ಡಿಂದನೂ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವ್ರು ಅದಕ್ಕೆ ಅಗ್ರಿ ಆಗಲ್ಲ, ಒಪ್ಪಲ್ಲ, ಸೈನ್ಸಲ್ಲೇ ಸ್ಟಡಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಥರ್ಡ್ ಕ್ವೆಶ್ಚನ್ ಏನಿದೆ ಅಂತಂದರೆ, ಐ ಹೋಪ್ ನಿಮಗೆ ಕ್ಲಿಯರಾಗಿ ಕಾಣಿಸ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ನಾನು ಅಕ್ಷರಗಳನ್ನ ಕೂಡ ಬಿಡಿಸಿನೇ ಬರೆದಿದ್ದೀನಿ. ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ, ಅಕ್ಷರಗಳು ತಿಳಿತಿದೆ ಅಂತ. ಓಕೆ, ಆ್ಯಂಡ್ ನೋಡಿ, ಥರ್ಡ್ ಕ್ವೆಶನ್ ಇದೆ. ವಾಟ್ ವಾಸ್ ರಾಮನ್ಸ್ ಫಸ್ಟ್ ಡಿಸಪಾಯಿಂಟೆಡ್ ಇನ್ ಲೈಫ್? ಅವ್ರದ್ದು ಜೀವನದಲ್ಲಿ ಫಸ್ಟ್ ಡಿಸಪಾಯಿಂಟೆಡ್ ಆಗಿದ್ದು ಏನು ಅಂತ ಇಲ್ಲಿ ಅವರು ಕೇಳ್ತಿದ್ದಾರೆ. ನೋಡಿ ಏನು ಅಂತಂದರೆ ಆನ್ಸರ್, ರಮನ್ಸ್ ಫಸ್ಟ್ ಡಿಸಪಾಯಿಂಟ್ ಇನ್ life was that he could not go to England for higher studies because for his poor health. ಸಿ ವಿ ರಾಮನ್ ಅವ್ರಿಗೆ ಹೈಯರ್ ಸ್ಟಡಿಗೋಸ್ಕರ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದು ಅವರ ಅತಿ ಅನಾರೋಗ್ಯದ ಕಾರಣದಿಂದ ಹೋಗೋಕ್ಕಾಗಲ್ಲ. ಅದೇ ಅವರಿಗೆ ಬಹಳಷ್ಟು ದೊಡ್ಡ ಡಿಸಪಾಯಿಂಟ್ ಆಗಿತ್ತು, ಬಹಳಷ್ಟು ಬೇಜಾರಾದಂತಹ ವಿಷಯ ಅವ್ರ ಲೈಫಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, 4ನೇ ಪ್ರಶ್ನೆ ಏನಿದೆ. ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್? ಓಕೆ, 4th ಕ್ವೆಶನ್ ಏನಿದೆ. ವೈ ವಾಸ್ ರಾಮನ್ ನಾಟ್ ಹ್ಯಾಪಿ ವಿತ್ ದ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಅಂತ ಇದೆ. ಓಕೆ, ನೀಟಾಗಿ ಬರ್ಕೊಳ್ಳಿ. ಸೊ ಆನ್ಸರ್ ಏನಿದೆ ನೋಡಿ. ರಾಮನ್ ವಾಸ್ ನಾಟ್ ಹ್ಯಾಪಿ ಬಿಕಾಸ್ ಹೀಸ್ ರಿಯಲ್ ಇಂಟ್ರೆಸ್ಟ್ ವಾಸ್ ಇನ್ ಸೈಂಟಿಫಿಕ್ ರಿಸರ್ಚ್, ನಾಟ್ ಇನ್ ಗೌರ್ಮೆಂಟ್ ಸರ್ವಿಸಸ್. ನೋಡಿ, ಅವ್ರಿಗೆ ಸರ್ಕಾರಿ ನೌಕರಿಗಳಲ್ಲಿ ಆಸಕ್ತಿ ಇರಲಿಲ್ಲ. ಅವರಿಗೆ ಸೈಂಟಿಫಿಕಲಿ ರಿಸರ್ಚ್ ಮಾಡಬೇಕು, ಸೈನ್ಸಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು. ಓಕೆ, ಹಾಗಾಗಿ ಅವರು ಸಿಕ್ಕಿರುವಂತಹ ಆ ಪೋಸ್ಟ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಪೋಸ್ಟಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಓಕೆ, ಇನ್ನು 5th ಕ್ವೆಶನ್ ನೋಡಿ ಏನಿದೆ. ಹೌ ಕ್ಯಾನ್ ಯು ಸೇ ದ್ಯಾಟ್ ರಾಮನ್ ಹ್ಯಾಡ್ ನಾಟ್
ಲಾಸ್ಟ್ interest in science when he was in deputy accountant general. ಸೊ ನೋಡಿ, ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದ ಮೇಲೂ ಕೂಡ ಏನಕ್ಕೆ ಅವ್ರಿಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಿರಲಿಲ್ಲ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಕಾರಣ ಏನು, ನೀವೇನು ಹೇಳ್ಬೋದು ಅದಕ್ಕೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೋಡಿ ಯಾಕೆ ಅಂತ ನೋಡಿ. Even while working at Deputy Accountant General, Raman spent his free time doing scientific research and experiments, and this shows what he had not lost interest in science. ನೋಡಿ, ಇದವ್ರ ಯಾಕೆ ಇಂಟ್ರೆಸ್ಟ್ ಕಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಯಾಕೆ ಇಂಟ್ರೆಸ್ಟ್ ಉಳಿಸ್ಕೊಂಡಿದ್ರು ಸೈನ್ಸಲ್ಲಿ ಅನ್ನೋದನ್ನು ನಾವು ಹೇಳುತ್ತೆ. ಏನು ನೋಡಿ, ಅವರು ಇವನ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆದರೂ ಕೂಡ ಆ ಟೈಮಲ್ಲೂ ಅವರು ಬಿಡುವಿನ ಸಮಯದಲ್ಲಿ ಆಫೀಸ್ ಕೆಲಸ ಆದಮೇಲೆ ಆಫೀಸ್ ಕೆಲಸ ಇದ್ದಾಗೆಲ್ಲ ಮಾಡ್ತಾಯಿದ್ರು. ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾಯಿದ್ರು, ಸೈಂಟಿಫಿಕ್ ರಿಸರ್ಚಲ್ಲಿ ಎಕ್ಸ್ಪೆರಿಮೆಂಟ್ಗಳಲ್ಲೇ ತಮ್ಮ ಸಮಯವನ್ನು ಕಳೀತಾಯಿದ್ರು. ಹಾಗಾಗಿ ಅವ್ರಿಗೆ ಅದ್ರ ಮೇಲೆ ತುಂಬ ನಂಬಿಕೆ ಇತ್ತು. ಮುಂದೆ ಒಂದಿನ ನನಗೆ ಅವಕಾಶ ಸಿಗುತ್ತದೆ ಮಾಡಲಿಕ್ಕೆ, ಸೈಂಟಿಫಿಕಲ್ಲಿ ಸಾಧನೆ ಮಾಡಲಿಕ್ಕೆ ನನಗೆ ಅವಕಾಶಗಳು ಸಿಗುತ್ತೆ ಅಂತ ಅವರಿಗೆ ನಂಬಿಕೆ ಇತ್ತು. ಓಕೆ, ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು. ಇನ್ನು ಒಕ್ಯಾಬ್ಯುಲರಿ ನೋಡೋಣ. ಓಕೆ, ಒಕ್ಯಾಬ್ಯುಲರಿ ಏನು ಕೊಟ್ಟಿದ್ದಾರೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ V1. ಒಕ್ಯಾಬ್ಯುಲರಿನಲ್ಲಿ V1ಅಲ್ಲಿ ಏನಿದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಅಪೋಸಿಟ್ ಇನ್ ಮೀನಿಂಗ್ ಟು ದ ವರ್ಡ್ಸ್ ಅಂಡರ್ಲೈನ್ಡ್. ಅಂಡರ್ಲೈನ್ ಮಾಡಿರ್ತಕ್ಕಂತಹ ಇಲ್ಲಿ ಒಂದು 5 ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಆ ಪ್ರತಿಯೊಂದು ವಾಕ್ಯದಲ್ಲೂ ಒಂದೊಂದು ಪದಕ್ಕೆ ಅಂಡರ್ಲೈನ್ ಮಾಡ್ಯಾರ, ಕೆಳಗಡೆ ಗೆರೆ ಎಳೆದಾರೆ. ಆ ಪದಕ್ಕೆ ಸಂಬಂಧಪಟ್ಟ ವಿರುದ್ಧಾರ್ಥಕ ಪದವನ್ನು ನೀವು ಬರಿಬೇಕು. ಓಕೆ, ಸೊ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಬರೀರಿ. ವಿ ಶುಡ್ ನೈದರ್ ಬೋರೋ ನಾರ್ ಲೆಂಡ್. ವೈ ಡು ಯು ಫೀಲ್ ಓಲ್ಡ್, ಫೀಲ್ ಯಂಗ್. ಓಕೆ, ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್, ಕಮ್ ಇನ್ಸೈಡ್. ಆರ್ wealthy people really happy or sad? Eat less but work more. ಓಕೆ, ಸೊ ಈ ಥರ ನೀವು ಬರೀಬೇಕು. ವಿರುದ್ಧಾರ್ಥಕ ಪದಗಳನ್ನ ಬರೀರಿ ಅಂತ ಹೇಳಿದರು. ನಾನು ಇಲ್ಲಿ ಬರೆದಿದ್ದೇನೆ, ನೋಡಿಕೊಂಡು ನೀಟಾಗಿ ಬರ್ಕೊಳ್ಳಿ. ಒಕ್ಯಾಬ್ಯುಲರಿ ಅಂತ ಹೆಡ್ಡಿಂಗ್ ಹಾಕಿ V1 ಅಂತ ಬರೆದ್ಬಿಟ್ಟು ನೀವು ಕೆಂಪ ಪೆನ್ನಿಲೆ ಬರಿತೀರೋ, ಬ್ಲ್ಯಾಕ್ ಪೆನ್ನಿಲೆ ಬರಿತೀರೋ, ಆ್ಯಸ್ ಯು ವಿಶ್. ಓಕೆ, ಕೆಲವರು ಹೇಳ್ತಾರೆ, ಓಕೆ, ಅವ್ರವ್ರ ಇಷ್ಟ. ಓಕೆ, ನೀವು ರೆಡ್ ಪೆನ್ನಿಲೆ ಬರೆಯೋದಾದರೆ ಇದನ್ನು ರೆಡ್ ಪೆನ್ನಿಲೆ ಕ್ವಶನ್ ಬರ್ಕೊಳ್ಳಿ, ಆಮೇಲೆ ಡೈರೆಕ್ಟ್ ಇದನ್ನು ಆನ್ಸರ್ ಬರೀರಿ. ಇದನ್ನೇ ನೀವು ಬರೆಯೋ ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಡೈರೆಕ್ಟಾಗಿ 1 2 3 4 5 ಅಂತ ಸೆಂಟೆನ್ಸಸ್ನ ಬರೀರಿ. ಈ ವಾಕ್ಯಗಳನ್ನ ಹೀಗೆ ಬರೆದು ಇದ್ರ ಕೆಳಗಡೆ ನೀವು ಹೀಗೆ ಸಿಲೆ ಅಥವಾ ಫೇರಲ್ಲಿ ಬರಿತೀರಲ್ವ, ಆಫ್ಟರ್ ದ್ಯಾಟ್ ರೈಟಿಂಗ್. ಓಕೆ, ಸೊ ಬರೆಯೋದಾದಮೇಲೆ ಫೇರಲ್ಲಿ ನೀವು ಕೆಂಪ ಪೆನ್ನಿಲೆ ಅಥವಾ ಬ್ಲ್ಯಾಕ್ ಪೆನ್ನಿಲೆ ಅಥವಾ ಸಿಲೆ ನೀವು ಪೆನ್ಸಿಲಲ್ಲೇ ಈ ಥರ ಆ ವಿರುದ್ಧಾರ್ಥಕ ಪದಗಳಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಷ್ಟು ಬರೆದ್ರೆ ಮುಗೀತಾ? ನೀವು ನೋಡಿ, ಈ ಥರ ವಾಕ್ಯಗಳನ್ನ ಪದಗಳನ್ನ ಹೆಚ್ಚು ಬಳಸಬೇಕು. ಅವರು ಇಲ್ಲಿ 5 ಕೊಟ್ಟಿದ್ದಾರೆ, ನೀವು 5 ಬಳಸೋ ಹಾಗಿಲ್ಲ. ಇದೇ ಥರದ ಪದಗಳನ್ನ ನೀವು ಇನ್ನಷ್ಟು ತಗೊಂಡು ಸ್ವಂತ ವಾಕ್ಯ ಈ ಥರ ಮಾಡೋ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಏನಾಗ್ತದೆ ಅಂತಂದರೆ, ಒಂದು ಭಾಷೆನ ಸುಲಭವಾಗಿ ಓದೋದಕ್ಕೆ, ಬರೆಯೋದಕ್ಕೆ ಆ್ಯಂಡ್ ಮಾತಾಡೋದಕ್ಕೂ ಕೂಡ ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ಇದನ್ನು ನಾನು ಸಜೆಷನ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಆಲ್ಸೋ. ಓಕೆ, ಆ್ಯಂಡ್ V2ನಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೊ ನೋಡಿ, V2ನಲ್ಲಿ ಏನು ಕೊಟ್ಟಿದ್ದಾರೆ, ದ ಪ್ರೊನೌನ್ಸಿಯೇಷನ್ ನೋಡಿ. ದ ಪ್ರೊನೌನ್ಸಿಯೇಷನ್ ಆಫ್ ದ ಫಾಲೋವಿಂಗ್ ಫೇಸ್ ಆಫ್ ವರ್ಡ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್ ಬಟ್ ದೇ ಡಿಫರ್ ಇನ್ ಮೀನಿಂಗ್. ಅವರು ಡಿಫ್ರೆಂಟ್ ಮೀನಿಂಗ್ ಇದೆ. ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಇಲ್ಲೊಂದಿಷ್ಟು ಪದಗಳನ್ನ ಕೊಟ್ಟಿದ್ದಾರೆ, ಜೋಡಿ ಪದಗಳನ್ನ ಕೊಟ್ಟಿದ್ದಾರೆ. ಇದು ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಆದರೆ ಅರ್ಥ ಪೂರ್ತಿ ಬೇರೆ ಬೇರೆ ಇದೆ.
ಇಂಗ್ಲೀಷ್ನಲ್ಲಿ ಹೋಮೋನೇಮ ಹೋಮೋಫೋನ್ಸ್ ಅಂತ ಬರುತ್ತೆ, ರಿಲೇಟೆಡ್ ಇದು, ಓಕೆನಾ? ಅದಕ್ಕೆ ಓಕೆ. ಯೂಸ್ ಈಚ್ ವರ್ಡ್ ಇನ್ ದ ಫೇರ್ ಆ್ಯಂಡ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಈ ಫೇರ್ ವರ್ಡ್ಗಳನ್ನ ಏನು ಕೊಟ್ಟಾರಲ್ಲ, ಶಬ್ದಗಳನ್ನ, ಇವುಗಳನ್ನ ಯೂಸ್ ಮಾಡಿಕೊಂಡು ನೀವು ವಾಕ್ಯಗಳನ್ನ, ಸ್ವಂತ ವಾಕ್ಯಗಳನ್ನ ಬರೀರಿ ಅಂತ ಹೇಳ್ತಿದ್ದಾರೆ. ಈ ವಾಕ್ಯಗಳು, ವಾಕ್ಯ ಅಲ್ಲ, ಪದಗಳು, ಈ ಶಬ್ದಗಳು, ಈ ವರ್ಡ್ಸು ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಆದರೆ ಅರ್ಥ ಬೇರೆ ಬೇರೆ ಇದೆ, ಮೀನಿಂಗು ಡಿಫ್ರೆಂಟ್ ಇದೆ. ಇವುಗಳನ್ನ ಯೂಸ್ ಮಾಡಿ ಸ್ವಂತ ವಾಕ್ಯ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ನೋಡಿ ನಾನು ಇಲ್ಲಿ ಮಾಡಿದ್ದೀನಿ, ನಿಮಗೆ ತೋರಿಸ್ತಾನೆ. ಓಕೆ ಕಾಣಿಸ್ತಿದೆಯಾ? ನೋಡಿ V2ನಲ್ಲಿ ಇದು ಬ್ರೇಕ್. ಓಕೆ, ಪ್ರೊನೌನ್ಸಿಯೇಷನ್ ಸೇಮ್ ಆದರೂ ಅರ್ಥ ಬೇರೆ. ನೋಡಿ ನಾನು ಇಲ್ಲಿ ವಾಕ್ಯ ಬರೆದಿದ್ದೀನಿ. ಪ್ಲೀಸ್ ಡು ನಾಟ್ ಬ್ರೇಕ್ ದ ಗ್ಲಾಸಸ್. ದಯವಿಟ್ಟು ಗ್ಲಾಸಸ್ಗಳನ್ನ ಮುರಿಬೇಡ. ಓಕೆ, ಇಲ್ಲಿ ದಗೆ ಈ ಮಿಸ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಓಕೆ, ಈ ಬರೀರಿ. ಓಕೆ, ಗ್ಲಾಸ್ಗಳನ್ನ ಮುರಿಬೇಡ ಅಂತ ಅದು ಮೀನಿಂಗ್. ಓಕೆ, ನೆಕ್ಸ್ಟ್ ನೋಡಿ, ದ ರಿವರ್ ಅಪ್ಲೈಡ್ ದ ಬ್ರೇಕ್ ಸಡನ್ಲಿ. ಓಕೆ, ನೆಕ್ಸ್ಟ್ ನೋಡಿ, ನೀವ್. ಓಕೆ, ನೀವ್ ಎರಡು ನೀವ್. ಓಕೆ, ಕೆ ಸೈಲೆಂಟ್ ವರ್ಡ್ ಆಗುತ್ತೆ. ನೀವ್. ಐ ನೇವ್. ನೋಡಿ, ಐ ನೇವ್ ದ ಆನ್ಸರ್, ನನಗೆ ಉತ್ತರ ಗೊತ್ತು ಅಂತ. ಓಕೆ, ಐ ಬಾಟ್ ಅ ನ್ಯೂ ಕಾರ್. ನಾನೊಂದು ಹೊಸ ಕಾರನ್ನು ಖರೀದಿ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, ಸೈಟ್. ದ ಮೈಸೂರ್ ಪ್ಯಾಲೇಸ್ ಈಸ್ ಅ ಬ್ಯೂಟಿಫುಲ್ ಸೈಟ್. ನೋಡಿ, ಓಕೆ, ಈ ಥರ ನೀವು ಸ್ವಂತ ವಾಕ್ಯಗಳನ್ನ ಬರಿಬೇಕು. ದಿಸ್ ಈಸ್ ದ ಸೈಟ್ ಫಾರ್ ದ ನ್ಯೂ ಸ್ಕೂಲ್. ಇದು ಹೊಸ ಶಾಲೆ ಕಟ್ಟಲಿಕ್ಕೆ ಹೊಸ ಜಾಗ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಸಮ್. ಗಿವ್ ಮೀ ಸಮ್ ವಾಟರ್. ನನಗೆ ಸ್ವಲ್ಪ ನೀರು ಕೊಡು ಕುಡಿಲಿಕ್ಕೆ. ಓಕೆ, ಸೊ ಫಾರ್ ಡ್ರಿಂಕ್ ಅಂತ ನಾನು ಬರೆದಿಲ್ಲ, ಸ್ವಲ್ಪ ನೀರು ಕೊಡು ಅಂತ ಅಷ್ಟೇ ಬರೆದಿದ್ದೀನಿ. ಓಕೆ, ಫೈಂಡ್ ದ ಸಮ್ ಆಫ್ ದೀಸ್ ನಂಬರ್ಸ್. ಕೆಲವೊಂದಿಷ್ಟು ಇದರಲ್ಲಿ ಸಮ್ ನಂಬರ್ಸ್ನ ಫೈಂಡ್ ಮಾಡು, ಹುಡುಕು ಅಂತ ಅರ್ಥ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತಾನೆ ನಾನು. ಓಕೆ, ಸೊ ನೆಕ್ಸ್ಟ್ ನೋಡಿ, 5ನೇದು ನೋಡಿ, ಪ್ಲೇಸ್ ಆಟ ಆಡೋದು, ಇನ್ನೊಂದು ಜಾಗ ಅಂತ ಅರ್ಥ. ರಾಜು ಪ್ಲೇಸ್ ಕ್ರಿಕೆಟ್ ಎವ್ರಿ ಡೇ. ರಾಜು ಪ್ರತಿದಿನ ಕ್ರಿಕೆಟ್ ಆಡ್ತಾನೆ. ದಿಸ್ ಈಸ್ ಅ ಗುಡ್ ಪ್ಲೇಸ್ ಟು ಸ್ಟಡಿ. ಇದು ಒಳ್ಳೆಯ ಜಾಗ ಎದಕ್ಕೆ? ಸ್ಟಡಿ ಮಾಡಲಿಕ್ಕೆ. ಓಕೆ, ಇನ್ನು V3ನಲ್ಲಿ ಏನಿದೆ ಅಂತ ನೋಡಿ, ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, V3ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, ವಿತ್ ಸೂಟೇಬಲ್ ಫ್ರೆಜಲ್ ವರ್ಬ್ಸ್ ಅಥವಾ ಐಟಮ್ಸಿಂದ ಚೂಸ್ ಮಾಡಿ ಬರೀರಿ ಅಂತಾರೆ. ಫ್ರಾಮ್ ದ ಒನ್ಸ್ ಗಿವನ್ ಇನ್ ಬ್ರಕೆಟ್ಸ್. ಇಲ್ಲಿ ಬ್ರಕೆಟಲ್ಲಿ ಏನು ಶಬ್ದಗಳನ್ನ ಕೊಟ್ಟಿದ್ದಾರಲ್ಲ, ಇದೇ ಶಬ್ದಗಳನ್ನ ಆರಿಸಿ ನೀವು ಇಲ್ಲಿ ಕೆಳಗಡೆ ತುಂಬಿ ಬರಿಬೇಕು, ವಾಕ್ಯಗಳನ್ನ ಪರಿಪೂರ್ಣ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಫ್ರೆಜಲ್ ವರ್ಬ್ಸ್ ಅಂತ ಹೇಳ್ತಾರೆ. ಇವುಗಳಿಗೆ ಫ್ರೆಜಲ್ ವರ್ಬ್ಸ್ ಅಂದರೆ ಏನು ಗೊತ್ತಾ? ನೋಡಿ, ಇಲ್ಲಿ ನೋಡಿ, ಅರ್ಥ ಮಾಡಿಸ್ತೇನೆ ನಾನು. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಲಿಸನ್ ಎವ್ರಿಬಡಿ ಕೇರ್ಫುಲಿ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನೌ. ಎವ್ರಿಬಡಿ ಓಕೆ. ಮೇಕ್ ಅಪ್. ಇಲ್ಲಿ ನೋಡಿ, ಮೇಕ್ ಅನ್ನುವಂಥದ್ದು ಮುಖ್ಯ ಕ್ರಿಯಾಪದ. ಅಪ್ ಅನ್ನುವಂಥದ್ದೇನು? ಮೇಲೆ, ಕೆಳಗೆ ಅಲ್ವಾ? ಇಲ್ಲಿ ಪ್ರಿಪೋಸಿಷನ್ ಅಥವಾ ಕಂಜಂಕ್ಷನ್ಸ್ಗಳು ಯಾವಾಗ ಮೇನ್ ವರ್ಬ್ಗಳ ಜೊತೆ ಸೇರುತ್ತಲ್ಲ, ಆವಾಗ ಅದರ ಅರ್ಥ ಬೇರೆ ಆಗುತ್ತೆ. ಕೇವಲ ಮೇನ್ ವರ್ಬ್ ಒಂದೇ ಹೇಳುವಾಗ ಅದರ ಅರ್ಥ ಬೇರೆ ಇರುತ್ತೆ. ಮೇಕ್ ಅಂದರೆ ಬೇರೆ, ಮೇಕಪ್ ಅಂದರೆ ಬೇರೆ, ಪುಟ್ ಅಪ್ ವಿತ್ ಅಂದರೆ ಬೇರೆ, ಪುಟ್ ಅಂದರೆ ಇಡುವಂಥ, ಅದು ಒಂದೇ ಬೇರೆ. ಗಿವ್ ಅಂದರೆ ಕೊಡೋದು, ಗಿವ್ ಅಪ್ ಅಂದರೆ ಅದರ ಅರ್ಥನೇ ಬೇರೆ ಬರ್ತದೆ. ಓಕೆ, ಸೊ ಇಂಥವುಗಳನ್ನ ನಾವು ಫ್ರೆಜಲ್ ವರ್ಬ್ಸ್ ಅಂತ ಹೇಳ್ತೇವೆ. ಓಕೆ, ಇವುಗಳ ಬಗ್ಗೆ ನಾನು ಸಪ್ರೇಟಾಗಿ ಕ್ಲಾಸ್ ಕೂಡ ನಿಮಗೆ ಮಾಡ್ತಾನೆ. ಇಲ್ಲಿ ನಿಮಗೆ ಶಾರ್ಟಾಗಿ ನಾನು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇವುಗಳನ್ನ ನೀವು ಆರಿಸಿ ಇಲ್ಲಿ ತುಂಬಿ ಬರಿಬೇಕು. ಓಕೆ, ನಾನು ಇಲ್ಲಿ ಹಾಕಿದ್ದೀನಿ. ಇದು ಒಂದನೇದಾಗುತ್ತೆ, ಪುಟ್ ಅವನ್ನ. ಸೆಕೆಂಡ್ ಒನ್ನ ಮೇಕ್ ಔಟ್ ಆಗುತ್ತೆ. ಥರ್ಡ್ ಒನ್ನ ಪುಟ್ ಅಪ್ ವಿತ್ ಆಗುತ್ತೆ. ಆಮೇಲೆ ಫೋರ್ತ್ ಒನ್ನಲ್ಲೇ 3 ಬರ್ತದೆ ಬಿಟ್ಟ ಸ್ಥಳ. ಫೋರ್ತ್ ಒನ್ನಲ್ಲೇ ನೀವು ಇಲ್ಲಿ ನೋಡಿ, ಸೆಂಟೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫೋರ್ತ್ ಒನ್ನಲ್ಲಿ ನೋಡಿ 3 ಇದೆ, 1 2 3. ಓಕೆ, ಸೊ ಹಾಗಾಗಿ ಫಸ್ಟ್ ಒನ್ ಯಾವುದಾಗ್ತದೆ? ಫೋರ್ತ್ ಒನ್ನಲ್ಲಿ 4 1 ಬ್ರೇಕ್ ಡೌನ್ ಆಗುತ್ತೆ.
ಸೆಕೆಂಡ್ ಒನ್ ಗಿವ್ ಅಪ್ ಆಗುತ್ತೆ, ಥರ್ಡ್ ಒನ್ ಫಿಶ್ ಔಟ್ ಆಫ್ ವಾಟರ್ ಅಂತ ಆಗುತ್ತೆ. ಓಕೆ, ಇನ್ನು ಫಿಫ್ತ್ ಒನ್ನ ಮೇಕಪ್ ಅಂತ ಆಗುತ್ತೆ. ಇವುಗಳನ್ನ ಇಲ್ಲಿ ತುಂಬಿ ವಾಕ್ಯದಲ್ಲಿ ಎಲ್ಲಿ ಬಿಟ್ಟ ಸ್ಥಳ ಇದೆಯೋ ತುಂಬಿ ನೀಟಾಗಿ ನೀವು ಬರಿಬೇಕು. ಓಕೆ, ಆ್ಯಂಡ್ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಓಕೆ, V3 ಅಂತ ಹಾಕಿ ನಾನಿಲ್ಲಿ ಬರ್ತಿದ್ದೀನಿ ನೋಡಿ. ಈ ಥರ ನೀವು ನೀಟಾಗಿ ಈ 5 ವಾಕ್ಯಗಳನ್ನ ನೀವು ಈ ಥರ ಬರಿಬೇಕು. ಓಕೆ, ಕಾಣಿಸ್ತದೆ ಅಲ್ವಾ? ಸೊ ಈ ಥರ ನೀವು ನೀಟಾಗಿ ಬರೆದು ಆ ಕೆಳಗಡೆ ಪ್ರೆಸಲ್ ವರ್ಬ್ ಕೆಳಗಡೆ ಆ ವಾಕ್ಯದಲ್ಲಿ ಅಂಡರ್ಲೈನ್ ನೀವು ಮಾಡಬೇಕು. ಐ ಹೋಪ್ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ನೋಡಿ ಆ ಥರ ನೀವು ನೀಟಾಗಿ ಬರೆದುಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಷ್ಟಕ್ಕೆ ಬಿಡಬೇಡಿ, ದಯವಿಟ್ಟು ಹೆಚ್ಚು ಹೆಚ್ಚು ಅದೇ ಥರದ ವಾಕ್ಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಫ್ರೆಸಲ್ ವರ್ಬ್ಸ್ಗಳನ್ನ ಬೇರೆ ತೊಗೊಂಡು ಸ್ವಂತ ವಾಕ್ಯ ಬರೆಯೋ ಪ್ರಯತ್ನ ಮಾಡಿ, ಓದೋ ಪ್ರಯತ್ನ ಮಾಡಿ. ಓಕೆ, ಅಂದಾಗ ಮಾತ್ರ ಬೇಗ ಭಾಷೆ ಕಲಿತೀರಾ. ಓಕೆ, ಅಂದಾಗ ನಿಮಗೆ ಪಾಠ ಪದ್ಯ ಯಾವುದೇ ಕ್ವೆಶನ್ಸ್ಗಳಿಗೆ ಸಡನ್ಲಿ ಆನ್ಸರ್ ಬರೆಯೋಕ್ಕೆ ಬರುತ್ತೆ. ಹಾಗೆ ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು, ಸ್ಟೋರಿ ರೈಟಿಂಗು ನಿಮಗೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡಿ V4 ಏನಿದೆ ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಬಾಯ್ಹುಡ್, ಟೈಮ್ ಟೇಬಲ್, ಫಸ್ಟ್ ಕ್ಲಾಸ್, ರೋಡ್ ಮ್ಯಾಪ್, ಸ್ಪೀಡ್ ಪೋಸ್ಟ್, ಕ್ಲಾಸ್ಮೇಟ್. ಓಕೆ, ಕ್ಲಾಸ್ಮೇಟ್. ಸೊ ಈ ಥರ ಹೊಂದಿಸಿದ್ದೀನಿ ನಾನಿಲ್ಲಿ. ಇದನ್ನು ಹೊಂದಿಸಿ ಇಷ್ಟೇ ಬಿಡೋದಾ? ಅವ್ರೇನು ಹೇಳಿದ್ದಾರೆ ನೋಡಿ. ಸೇಮ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಹೊಂದಿಸೋದಷ್ಟೇ ಅಲ್ಲದೆ ನೀವು ಸ್ವಂತ ವಾಕ್ಯಗಳನ್ನ ಇವುಗಳನ್ನ ಯೂಸ್ ಮಾಡಿ ಬರಿಬೇಕು. ಬಾಯ್ಹುಡ್ ಇದ್ದದನ್ನು ಬಾಯ್ಹುಡ್ ಸೇರಿಸಿ ವಾಕ್ಯ ಮಾಡಬೇಕು. ನೋಡಿ ನಾನಿಲ್ಲಿ ಬರೆದಿದ್ದೀನಿ, ನಿಮಗೆ ತೋರಿಸ್ತೇನೆ. ಓಕೆ, ನೋಡಿ ಬಾಯ್ ಪ್ಲಸ್ ಹುಡ್ ಬಾಯ್ಹುಡ್ ನೀವು ಈ ಥರ ಬರಿಬೇಕು ಬರೆದು. ಓಕೆ, ಹೆಂಗೆ ಬರಿಬೇಕು ಮತ್ತು ಮುಂದೆ? ಮೈ ಗ್ರ್ಯಾಂಡ್ ಫಾದರ್ ಆಫ್ಟನ್ ಟಾಕ್ಸ್ ಅಬೌಟ್ ಹಿಸ್ ಬಾಯ್ಹುಡ್. ಓಕೆ, ನೆಕ್ಸ್ಟ್ ನೋಡಿ ಟೈಮ್ ಪ್ಲಸ್ ಟೇಬಲ್. ಅವರ್ ಸ್ಕೂಲ್ ಟೈಮ್ ಟೇಬಲ್ ಈಸ್ ಡಿಸ್ಪ್ಲೈಡ್ ಆನ್ ದ ನೋಟಿಸ್ ಬೋರ್ಡ್. ಓಕೆ, ಥರ್ಡ್ ಒನ್ ನೋಡಿ ಫಸ್ಟ್ ಪ್ಲಸ್ ಫಸ್ಟ್ ಕ್ಲಾಸ್. ಶ್ರೀ ಟ್ರಾವೆಲ್ಡ್ ಇನ್ ಅ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್. ಓಕೆ, ಅವಳು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾಳೆ. ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ದಾಳೆ ಅಂತ ಅರ್ಥ. ರೋಡ್ ಪ್ಲಸ್ ರೋಡ್ ಮ್ಯಾಪ್. ವಿ ಯೂಸ್ಡ್ ಅ ರೋಡ್ ಮ್ಯಾಪ್ ಟು ರೀಚ್ ದ ವಿಲೇಜ್. ನಾವು ವಿಲೇಜ್ನ ತಲುಪಲಿಕ್ಕೆ ರೋಡ್ ಮ್ಯಾಪನ್ನು ಯೂಸ್ ಮಾಡ್ತೇವೆ. ಓಕೆ, ಯೂಸ್ ಮಾಡಿದ್ವಿ ಅಂತ ಅರ್ಥ. ಓಕೆ, ಸೊ ಈ ಥರ ನೀವು ಸ್ವಂತ ವಾಕ್ಯಗಳನ್ನ ಬರೆಯೋ ಪ್ರಯತ್ನ ಮಾಡಬೇಕು. ಬೇರೆ ನೀವು ಮಾಡ್ಬೋದು. ಓಕೆ, ನೀವು ಇದೇ ಥರದ ಬೇರೆ ವಾಕ್ಯಗಳನ್ನ ಬರೆದು ಸ್ವಂತ ಮಾಡೋದಾದರೆ ಮಾಡ್ಬೋದು, ಅಥವಾ ಇವುಗಳನ್ನೇ ಮಾಡೋದಾದರೂ ಮಾಡ್ಬೋದು, ಆ್ಯಸ್ ಯು ವಿಶ್. ಓಕೆ, 5 ಮಾಡಿ. ಓಕೆ, ನೋಡಿ ಇಲ್ಲಿ ಸ್ಪೀಡ್ ಪೋಸ್ಟ್ ಕೂಡ ಇಲ್ಲಿ ಬರೆದಿದ್ದೀನಿ ನೋಡಿ. ಐ ಸೆಂಟ್ ದ ಲೆಟರ್ ಬೈ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಲೆಟರನ್ನು ಕಳಿಸಿದ್ದೇನೆ ಅಂತ. ಕ್ಲಾಸ್ಮೇಟ್ ನೋಡಿ, ಶಿ ಈಸ್ ಮೈ ಕ್ಲಾಸ್ಮೇಟ್, ಇವಳು ನನ್ನ ಕ್ಲಾಸ್ಮೇಟ್ ಆಗಿದ್ಲು ಅಂತ. ಓಕೆ, ಇನ್ನು V5 ಏನಿದೆ ಅಂತಂದರೆ ನೋಡಿ, ಇಲ್ಲೂ ಕೂಡ ಬೆಸ್ಟ್ ಸ್ಥಳಗಳನ್ನ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ V5 ಬಿಟ್ಟ ಸ್ಥಳಗಳೇನಿದೆ ಅಂತಂದರೆ ನೋಡಿ. ಓಕೆ, ನಿಮಗಿಲ್ಲಿ ಕಾಣಿಸ್ತಾ ಇದೆ ಪುಸ್ತಕದಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ವಿಚ್ ವರ್ಡ್ಸ್ ಆರ್ ಫ್ರೇಸಸ್. ಇಲ್ಲಿ ಫ್ರೇಸಸ್ಗಳನ್ನ ಕೊಟ್ಟಿದ್ದಾರೆ, ನೀಟಾಗಿ ಬರಿಬೇಕು. ಓಕೆ, ಸೊ ಈ ಥರ ಎಲ್ಲ ಏನೂ ಇಲ್ಲ. ನೀವು ಇದು ಬಾಯ್ಹುಡ್ ಅರ್ಲಿ ಡೇಸ್ ಅಂತ ಏನಿದೆಯಲ್ಲ, ಸೇಮ್ ಲೈಕ್ ದಟ್ ನೀವು ಇವುಗಳನ್ನ ಹೀಗೆ ಬರಿಬೇಕು. ಓಕೆ, ನೋಡಿ ನಾನಿಲ್ಲಿ ಬರೆದಿದ್ದೀನಿ, ಇವು 8 ನಾನಿಲ್ಲಿ ಬರೆದಿದ್ದೀನಿ ನೋಡಿ. ಓಕೆ, V5 8 ನಾನಿಲ್ಲಿ ಬರೆದಿದ್ದೀನಿ. ಬಾಯ್ಹುಡ್ ಅರ್ಲಿ ಡೇಸ್, ಅನ್ಕಂಫರ್ಟೇಬಲ್, ಅನ್ಈಸಿ, ಚಾನ್ಸ್ ಆಪರ್ಚುನಿಟಿ, ಹ್ಯಾಪಿಲಿ, ಗ್ಲ್ಯಾಡ್ಲಿ, ನಾಟ್ ರಿಮೆಂಬರ್, ಫಾರ್ಗೆಟ್, ಮಾರ್ನಿಂಗ್ ಫುಡ್, ಬ್ರೇಕ್ಫಾಸ್ಟ್. ಅಂದರೆ ಈ ಪದಗಳಿಗೆ ಇರ್ತಕ್ಕಂತಹ ಇನ್ನೊಂದು ಅರ್ಥ. ಓಕೆ, ಮನಿ ಪರ್ಮಿಟೆಡ್ ಟು ಬಿ ಡ್ರಾನ್ ಫಾರ್ ಎಕ್ಸ್ಪೆನ್ಸಸ್ ಅಲೌನ್ಸ್. ನೋಡಿ
ಓಕೆ, ಅದಕ್ಕೆ ಅಲೌನ್ಸ್ ಬರ್ತದೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಸಿಂಪತಿ ಪಿಟಿ ಆಗುತ್ತೆ. ಓಕೆ, ಸೊ ಈ ಥರ ಬರಿಬೇಕು ನೀಟಾಗಿ. ಓಕೆ, ಇನ್ನು V6 ಏನಿದೆ ಅಂತ ನೋಡಿ. V6 ಏನಿದೆ ನೋಡಿ, ಗಿವ್ ದ ನೆಗೆಟಿವ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ಯೂಸಿಂಗ್ ಅ ಪ್ರಿಫಿಕ್ಸ್ ಲೈಕ್ ಇನ್ನ, ಅನ್ನ, ಡಿಸ್, ಇಮ್ಮ. ನೋಡಿ ಇಲ್ಲಿ ನೀವು ಸಫಿಕ್ಸ್ ಪ್ರಿಫಿಕ್ಸ್ ಕೇಳಿರ್ತೀರ ನೋಡಿ. ಅಂದರೆ ಈ ಪಾಠದಲ್ಲಿ ನಿಮಗೆ ಬರ್ತಕ್ಕಂತಹ ಗ್ರಾಮರ್ ಸಫಿಕ್ಸ್ ಪ್ರಿಫಿಕ್ಸ್ ಬಂತು, ಹೋಮೋನೆಮ್ ಹೋಮೋಫೋನ್ಸ್ ಬಂತು, ಫ್ರೆಸಲ್ ವರ್ಬ್ಸ್ ಬಂತು, ಫ್ರೇಸಸ್ ಬಂತು. ಓಕೆ, ವೆರಿ ಇಂಪಾರ್ಟೆಂಟ್ ಇಲ್ಲಿವರೆಗೂ ಬಂದಿರೋವಂಥದ್ದು ಈ ಗ್ರಾಮರ್ 4 ಪಾಯಿಂಟ್ಗಳನ್ನ ಓಕೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಡೆಫಿನೆಟ್ಲಿ ಅರ್ಥ ಮಾಡಿಸಿ ಹೇಳೋ ಪ್ರಯತ್ನ ಪಡ್ತಾನೆ. ಹೆಚ್ಚು ವಾಕ್ಯಗಳು ವಿವರಣೆಯೊಂದಿಗೆ ಸರಳವಾಗಿ ಸುಲಭವಾಗಿ ಮಾಡಿಸೋ ಪ್ರಯತ್ನ ಮಾಡ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಸಫಿಕ್ಸ್ ಇಲ್ಲಿ ಪ್ರಿಫಿಕ್ಸ್ ಹೇಳಿದ್ದಾರೆ ಅವರು. ಪ್ರಿಫಿಕ್ಸ್ ಹಚ್ಚಬೇಕು. ಒಂದು ನಿಮಗೆ ಕೊಟ್ಟಿದ್ದಾರೆ ಪಾಪ್ಯುಲರ, ಅನ್ಪಾಪ್ಯುಲರ್. ಅದೇ ಥರ ನೀವು ಇಂಟ್ರೆಸ್ಟಿಂಗ್ ಏನಾಗುತ್ತೆ, ಫಾರ್ಚುನೇಟ್ ಏನಾಗುತ್ತೆ, ಕರೆಕ್ಟ್ ಏನಾಗುತ್ತೆ, ಪ್ಯೂರ್ ಏನಾಗುತ್ತೆ, ಹ್ಯಾಪಿ, ಹಾನೆಸ್ಟ್, ಇವುಗಳಿಗೆ ಪ್ರಿಫಿಕ್ಸ್ ಹಚ್ಚಿ ಬರಿಬೇಕು. ಓಕೆ, ಯಾವ ಥರದ್ದು ಈ ಥರ ಇವುಗಳಿಗೆ ಪ್ರಿಫಿಕ್ಸ್ ಅಂತ ಕರೀತಾರೆ. ಓಕೆ, ಸಫಿಕ್ಸ್ ಪ್ರಿಫಿಕ್ಸಸ್ಗಳ ಬಗ್ಗೆ ಕ್ಲಾಸ್ ಸಪ್ರೇಟ್ ಮಾಡ್ತಾನೆ. ಓಕೆ, ಸೊ ಇವಾಗ ನೋಡಿ ನಾನು ಇಲ್ಲಿ ಬರೆದಿದ್ದೇನೆ ಇವುಗಳನ್ನ. ಓಕೆ, ಇಲ್ಲಿ ನೋಡಿ ಅನ್ಇಂಟ್ರೆಸ್ಟಿಂಗ್, ಅನ್ಫಾರ್ಚುನೇಟ್, ಇನ್ಕರೆಕ್ಟ್, ಇಂಪ್ಯೂರ್, ಅನ್ಹ್ಯಾಪಿ, ಆಮೇಲೆ ಡಿಸ್ಹಾನೆಸ್ಟ್. ಸೊ ಈ ಥರ ನೀವು ಇವುಗಳಿಗೆ ಅಂಡರ್ಲೈನ್ ಕೂಡ ಮಾಡ್ಬೋದು ಸೀಸ್ಲೆ. ಓಕೆ, ಯಾವುದು ಪ್ರಿಫಿಕ್ಸ್ ಆಗ್ತದೆ ಅಂತ ನೀವು ಅಂಡರ್ಲೈನ್ ಹೀಗೆ ಮಾಡ್ಕೋಬೋದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ನೋಡಿ V6 ಆಯಿತು. V7 ಏನಿದೆ ಅಂತ ನೋಡೋಣ. ಓಕೆ, V7 ನೋಡಿ ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ ಅವರು. ಓಕೆ, ಬಿಟ್ಟ ಸ್ಥಳಗಳು ಏನಿದೆ ಅಂತ ನೋಡಿ. ಐ ಹೋಪ್ ವಿಡಿಯೋ ಕ್ಲಿಯರ್ ಇದೆ ಅಂತ ನಾನು ಭಾವಿಸ್ತೇನೆ. V7 ನೋಡಿ ಬಿಟ್ಟ ಸ್ಥಳಗಳನ್ನ ಈ ಥರ ಬರಿಬೇಕು. ಓಕೆ, ನೌನ್ ಫಾರ್ಮ್ಸ್ ಕೊಟ್ಟಿದ್ದಾರೆ. ಓಕೆ, ದ ಟೀಚರ್ ಇಲ್ಲಿ ಕೂಡ ನಿಮಗೆ ವಿರುದ್ಧಾರ್ಥಕ ಪದಗಳಲ್ಲ, ನೌನ್ ಫಾರ್ಮ್ಸ್ಗಳನ್ನ ಕೊಟ್ಟಿದ್ದಾರೆ. ಅವರು ಯಾವ ನೌನ್ ಫಾರ್ಮಿಗೆ ಅಂಡರ್ಲೈನ್ ಮಾಡಿರ್ತಾರಲ್ಲ ಅದೇ ಥರ ನೌನ್ ಫಾರ್ಮಿಗೆ ನೀವು ಅಂಡರ್ಲೈನ್ ಮಾಡಬೇಕು. ಓಕೆ, ಸಾರಿ ಫಾರ್ ದ ಸ್ಟ್ರಕ್. ಓಕೆ, ನೆಕ್ಸ್ಟ್ ನೋಡಿ ಅಡ್ಮಿಟ್ ಸುರೇಶ್ ಟು 6th ಸ್ಟ್ಯಾಂಡರ್ಡ್. ಲೆಟ್ ಸುರೇಶ್ ಗೆಟ್ ಅಡ್ಮಿಷನ್ ಟು ಓಕೆ, ಒಂದು ಹುಡುಗ. ಇವೆರಡು ಸೆಂಟೆನ್ಸ್ ಬೇರೆ ಬೇರೆ ವಾಕ್ಯಗಳ ಎರಡು ನಿಮಗೆ ಗೊತ್ತಿರಲಿ. ಓಕೆ, 8th ಕ್ಲಾಸಿಗೆ ಅಡ್ಮಿಷನ್ ಆಗಬೇಕಾಗಿದೆ ಈಗ. ಓಕೆ, ಸೊ ನೋಡಿ ಇದೇ ಥರ ನೀವು ಬರಿಬೇಕು. ಇಲ್ಲಿ ಎಜುಕೇಟ್ ಇದ್ದಿದ್ದು ಎಜುಕೇಷನ್ ಆಗುತ್ತೆ. ಓಕೆ, ಇಲ್ಲಿ ಅಡ್ಮಿಟ್ ಇದ್ದಿದ್ದು ಅಡ್ಮಿಷನ್ ಆಯಿತು, ಎಜುಕೇಟ್ ಇದ್ದಿದ್ದು ಎಜುಕೇಷನ್ ಬರಿಬೇಕು, ಅಪಾಯಿಂಟ್ ಇದ್ದದನ್ನು ಅಪಾಯಿಂಟ್ಮೆಂಟ್ ಅಂತ ಬರಿಬೇಕು, ಜೊತೆಗೆ ಡಿಸೈಡೆಡ್ ಇದ್ದದನ್ನು ಡಿಸಿಷನ್ ಅಂತ ಬರಿಬೇಕು. ಓಕೆ, ನಾನಿಲ್ಲಿ ಸೀಸ್ಲೆ ಬರೆದಿದ್ದೀನಿ, ಸರಿಯಾಗಿ ಓದ್ಕೊಂಡು ಚೆನ್ನಾಗಿ ಬರೀರಿ. ಹ್ಯಾವ್ ಯು ಡಿಸೈಡೆಡ್ ವೇರ್ ಟು ಗೋ, ಹ್ಯಾವ್ ಯು ಟೇಕನ್ ದ ಡಿಸಿಷನ್ ವೇರ್ ಟು ಗೋ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಬೇರೆ ಬೇರೆ ವಾಕ್ಯಗಳು ಒಂದ್ರ ಕೆಳಗೆ ಒಂದು ಬರೀರಿ. ಒಂದೇ ವಾಕ್ಯದಲ್ಲೇ ಒಂದೇ ಸಾಲಲ್ಲೇ ಎರಡನ್ನೂ ಬರೆಯೋಕ್ಕೆ ಹೋಗಬೇಡಿ. ಈ ಥರ ಒಂದು ಅಂತ ಹಾಕಿ ಕ್ವಶನ್ನ ನಂಬರ್ ಹಾಕಿ ಒಂದು ಲೈನಲ್ಲಿ ಮೇಲಿನ ವಾಕ್ಯ ಬರೆದ್ರೆ ಮತ್ತೊಂದು ಲೈನಲ್ಲಿ ಕೆಳಗಡೆ ಲೈನಲ್ಲಿ ಮತ್ತೊಂದು ವಾಕ್ಯ ಬರೀರಿ. ಸೊ ಈ ಥರ ನೀಟಾಗಿ ಚಂದಂಗೆ ಬರೀರಿ. ಓಕೆ, V7 ಕಂಪ್ಲೀಟ್ ಆಯ್ತು. ಇಲ್ಲಿಗೆ V8 ಏನಿದೆ ಅಂತ ನೋಡಿ. ಇಲ್ಲಿ ಕೂಡ ಅಪ್ರೋಪ್ರಿಯೇಟ್ ಫಾರ್ಮ್ಸ್ಗಳನ್ನ ತುಂಬಲಿಕ್ಕೆ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಬ್ರೊಕೆಟಲ್ಲಿ ಕೊಡ್ತಾರೆ ಆಕ್ಸೆಪ್ಟ್ ನೋಡಿ. ಸೊ ಈ ಆಕ್ಸೆಪ್ಟ್ ಅನ್ನುವಂತಹ ಪದ ಇಟ್ಕೊಂಡು ನೀವು ನೀಟಾಗಿ ಒಂದು ಬರಬೇಕು. ಇಲ್ಲಿ ನೋಡಿ ಆಕ್ಸೆಪ್ಟೆನ್ಸಸ್. ಓಕೆ, ಆಕ್ಸೆಪ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇದೇ ಥರ ರಿಸಿಗ್ನೇಷನ್. ಸೊ ಈ ಥರ ನೀವು ಬರೀಬೇಕಾಗತ್ತೆ. ಅಟ್ಯಾಚ್ಡ್ ಏನು ಬರ್ತದೋ ನೋಡೋಣ. ಓಕೆ, ನಾನು ಇಲ್ಲಿ ನಿಮ್ಗೆ ಬರೋದು ತೋರಿಸ್ತಾನೆ. ಸೊ ಈ ಥರ ಇವು 9 ವಾಕ್ಯಗಳನ್ನ ಕೊಟ್ಟಿದ್ದಾರೆ. 9 ನಾನು ನೀಟಾಗಿ ಬರೆದಿದ್ದೀನಿ. ಇಲ್ಲಿ ನೋಡಿ 9 ಪದಗಳು.
ಆ ಬಿಟ್ಟ ಸ್ಥಳದಲ್ಲಿ ನೀವೇನು ತುಂಬಬೇಕಲ್ಲ ಅದು ಇದರಲ್ಲಿದೆ. ಓಕೆ, ಒಂದನೇದು ರೆಸಿಗ್ನೇಷನ್, ಅಟ್ಯಾಚ್ಮೆಂಟ್, ಡಿಸ್ಕವರಿ, ಹಾನೆಸ್ಟಿ, ಸೈಂಟಿಫಿಕ್, ಇನ್ಕನ್ವೀನಿಯನ್ಸ್, ಮೀನಿಂಗ್ಫುಲ್, ಎಕ್ಸಾಮಿನೇಷನ್, ಇಂಟ್ರೆಸ್ಟಿಂಗ್. ಓಕೆ, ಸೊ ಈ ಥರ ಈ ಪದಗಳನ್ನು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ತುಂಬಿ ಬರಿಬೇಕು. ಓಕೆ, ನೋಡಿ ಇಲ್ಲಿ ಈ ಪದಗಳನ್ನು ನೀವು ಇಲ್ಲಿ ತುಂಬಿ ನೀಟಾಗಿ ವಾಕ್ಯ ರಚನೆ ಮಾಡಬೇಕು. ಈ 9 ವಾಕ್ಯಗಳನ್ನ ನೀವು ಬರಿಬೇಕು. ಓಕೆ, ಬರಿತೀರಾ ಅಂತ ನಾನು ಭಾವಿಸ್ತೇನೆ. ಓಕೆ, ರಿಸೈನ್ ಇದ್ದು, ಅಟ್ಯಾಚ್ ಇದ್ದದ್ದು, ಡಿಸ್ಕವರ್, ಹಾನೆಸ್ಟ್ ನಾನೀಗ ಹೇಳಿದೆ, ಸೈಂಟಿಫಿಕ್ ಆಗುತ್ತೆ. ಓಕೆ, ಇನ್ಕನ್ವೀನಿಯನ್ಸ್ ಆಗುತ್ತೆ, ಮೀನಿಂಗ್ಫುಲ್ ಆಗುತ್ತೆ, ಎಕ್ಸಾಮಿನೇಷನ್, ಇಂಟ್ರೆಸ್ಟಿಂಗ್. ಓಕೆ, ಸೊ ನಾನು ನಿಮಗೆ ತೋರಿಸಿದೆ ಇಷ್ಟು ಪದಗಳನ್ನ, ಇಂಟ್ರೆಸ್ಟಿಂಗ್ ಅಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಚಂದಂಗೆ ನೀಟಂಗೆ ಇವುಗಳನ್ನ ವಾಕ್ಯಗಳನ್ನ ಪರಿಪೂರ್ಣ ಮಾಡಿ ನೀವು ಬರೀರಿ. ಓಕೆನಾ? ಸೊ ಇಲ್ಲಿಗೆ ಈ ಪಾಠದಲ್ಲಿ ಬರತಕ್ಕಂತಹ ಎಲ್ಲ ಪ್ರಶ್ನೆ ಉತ್ತರಗಳು, ಅದರ ಜೊತೆಗೆ ಹಿಂದಿನ ವೆಕಾಬ್ಯುಲರಿ 8 ಆಯಿತು. V1 V8ವರೆಗೂ ವೊಕಾಬ್ಯುಲರಿ ನಾನು ಪೂರ್ಣ ಬಿಡಿಸಿ ನಿಮಗೆ ತಿಳಿಸಿ ಅರ್ಥ ಸಮೇತವಾಗಿ ಹೇಳಿದ್ದೀನಿ. ಐ ಹೋಪ್ ನಾನಿಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇನೆ. ನೀವು ವಿದ್ಯಾರ್ಥಿಗಳು ತುಂಬ ಟ್ಯಾಲೆಂಟೆಡ್ ಇರ್ತೀರ. ಇನ್ನೂ ಇದನ್ನು ವಿಸ್ತಾರವಾಗಿ ಚೆನ್ನಾಗಿ ಸ್ವಂತ ವಾಕ್ಯದಲ್ಲಿ ನೀವು ಬರಿಬೋದು, ಬಳಸಿ ಬೇರೆ ಬೇರೆ ಥರ. ಓಕೆ, ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್. ಓಕೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ನೋಡಿ ಇಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲಿ ಇರತಕ್ಕಂತಹ ಈ ಎಲ್ಲ ವೊಕ್ಯಾಬ್ಯುಲರಿ ಹಿಡ್ಕೊಂಡು ಇವುಗಳನ್ನ ನಾನು ಬರೆಸಿದ್ದೀನಿ, ನಿಮಗೆ ಮಾಡಿಸಿದೆ ಈಗ. ಓಕೆ, ಸೊ ನೋಡಿ V8 ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ರಿಸಿಗ್ನೇಷನ್, ಅಟ್ಯಾಚ್ಮೆಂಟ್, ಡಿಸ್ಕವರಿ, ಹಾನೆಸ್ಟಿ, ಸೈಂಟಿಫಿಕ್, ಇನ್ಕನ್ವೀನಿಯನ್ಸ್, ಮೀನಿಂಗ್ಫುಲ್, ಎಕ್ಸಾಮಿನೇಷನ್, ಇಂಟ್ರೆಸ್ಟಿಂಗ್. ಓಕೆ, ಸೊ ನೀವು ಹೀಗೆ ನಾನು ನಿಮಗೆ ಎಲ್ಲನೂ ಬರೆದು ಇದರಲ್ಲಿ ನೋಟ್ಸ್ ತೋರಿಸಿದೆ. ಈ ಥರ ನೀವು ಬರೆದ್ರಿ. ಇವಾಗ ನೋಡಿ ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಅಂದರೆ ಸೌಂಡ್ಸ್ಗಳ ಬಗ್ಗೆ ಕೊಡ್ತಾರೆ. ಇನ್ನು ಕೆಳಗಡೆ ಬರ್ತಕ್ಕಂಥ ಟಾಸ್ಕ್ಗಳೆಲ್ಲ ಸೌಂಡ್ಸ್ಗಳ ಬಗ್ಗೆ ಇದೆ. ಇದನ್ನು ನಿಮಗೆ ಟೀಚರೇ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ರೆ ಖಂಡಿತ ನೀವು ಇಂಗ್ಲೀಷನ್ನು ಸರಳವಾಗಿ ಸುಲಭವಾಗಿ ಓದೋದನ್ನು, ಬರೆಯೋದನ್ನು, ಅರ್ಥ ಮಾಡ್ಕೊಳ್ಳೋದನ್ನು ಕಲಿತೀರ. ಇವು ಸೌಂಡ್ಸ್ಗಳು ಬರುತ್ತೆ. ಪ್ರೊನೌನ್ಸಿಯೇಷನ್ ಹೇಗೆ ಹೇಳಬೇಕು, ಎಲ್ಲಿ ಬರ್ತದೆ. ಓಕೆ, ಸೊ ಯಾವ ಥರ ಸೌಂಡು ಬರ್ತದೆ, ಓವೆಲ್ ಸೌಂಡು, ಕಾನ್ಸೋನೆಂಟ್ ಸೌಂಡ್ಸ್ಗಳೆಲ್ಲ ಪ್ರೊನೌನ್ಸಿಯೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇವುಗಳನ್ನ ನೀವು ಸ್ಕೂಲಲ್ಲಿ ಟೀಚರ್ಸ್ ಪ್ರಾಕ್ಟೀಸ್ ಮಾಡಿಸ್ತಾರೆ ನಿಮಗೆ. ಓಕೆ, ಪ್ರಾಕ್ಟೀಸ್ ಇದು ಬರೆಯೋದಲ್ಲ. ಓಕೆ, ಸೊ ಆಮೇಲೆ ಸ್ಪೋಕನ್ ಇಂಗ್ಲೀಷ್ ಬರ್ತದೆ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಕ್ವಶನ್ ಟ್ಯಾಗ್ ಬರುತ್ತೆ. ನಿಮಗೆ ಕ್ವಶನ್ ಟ್ಯಾಗ್ ಗ್ರಾಮರಿಗೆ ಇಲ್ಲಿ ಕೊಟ್ಟಿಲ್ಲ, ಬಟ್ ಆದರೂ ನಿಮಗೆ ಬರ್ತದೆ ಶೋರ್, ಡೆಫಿನೆಟ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ವಶನ್ ಟ್ಯಾಗ್ಗಳ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೇನೆ ನಾನು, ಸರಿನಾ? ಓಕೆ, ಇಲ್ಲಿಗೆ ಈ ಪಾಠದಲ್ಲಿ ಬರ್ತಕ್ಕಂತಹ CV ರಾಮನ್ ಪಾಠದ ಎಲ್ಲ ಹಿಂದಿನ ಪ್ರಶ್ನೋತ್ತರಗಳು, ವೊಕ್ಯಾಬ್ಯುಲರಿ ಮುಗೀತು. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ ಕಾಣಿಸ್ತದೆ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಓಕೆ, ಅವ್ರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಪ್ರಶ್ನೋತ್ತರಗಳ ಜೊತೆಗೆ. ಓಕೆ, CV ರಾಮನ್ ಪಾಠವನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ ಕನ್ನಡದಲ್ಲಿ. ಆ ಪಾಠದ ಎಕ್ಸ್ಪ್ಲನೇಷನ್ನ ಲಿಂಕನ್ನು ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಒನ್ಸ್ ಅಗೇನ್.